disconnected. ಹನ್ನೆರಡುವರೆಗೆ ಪೂಜೆ ಕಾರ್ಯಕ್ರಮ ಆಯಿತು. ಅತಿಥಿಗಳು ಬರೋದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಈಗ ಪೂಜೆ ಮುಗಿದಿದೆ. ದಯವಿಟ್ಟು ಬಂದಿರುವಂತಹ ಅತಿಥಿಗಳು ಜೈ ಕನ್ನಡ. ಇವತ್ತು ಕನ್ನಡ ರಾಜ್ಯೋತ್ಸವ ಗೈಲ್ಪುರ ಪಂಚಾಯಿತಿ ಪೆರಮಾಹನಹಳ್ಳಿ ಗ್ರಾಮದಲ್ಲಿ ಅಚ್ಚುಕಟ್ಟಾಗಿ ಯುವಕರು ದೊಡ್ಡವರು ಎಲ್ಲರೂ ಕೂಡ ನೆರವೇರಿಸಿಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ಕನ್ನಡ ರಾಜ್ಯೋತ್ಸವ ನಮ್ಮ ಕರ್ನಾಟಕದಲ್ಲಿ ಸುಮಾರು 2 ವರ್ಷಗಳ ಇತಿಹಾಸ ಇದೆ. ಆದರೂ ಕೂಡ ಇಲ್ಲಿ ಗಡಿಭಾಗ ಆಂಧ್ರ ಗಡಿಭಾಗದಲ್ಲಿದ್ದೀವಿ ನಾವು. ಅಲ್ಲಿ ಸ್ವಲ್ಪ ತೆಲುಗಲ್ಲೇ ಮಾತಾಡ್ತಾ ಇರ್ತೀವಿ. ಇವತ್ತನ್ನ ಆಗಲಿ ಪೂರ್ತಿ ಅಲ್ಲ ಕನ್ನಡದಲ್ಲೇ ಮಾತಾಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಕರ್ನಾಟಕಕ್ಕೆ ಅಲ್ಲ, ಇಡೀ ನಮ್ಮ ಭಾರತ ದೇಶಕ್ಕೆ ಮಾದರಿಯಾಗಿದೆ ಕನ್ನಡ ಭಾಷೆ. ನಾನೊಂದಿನ ಡೆಲ್ಲಿಗೆ ಹೋಗಿದ್ವಿ ಒಂದ್ಸತಿ. ಅಲ್ಲಿ ಡೆಲ್ಲಿಯಲ್ಲಿ ಜಂತರ್ ಮಂತರ್ ರೋಡಲ್ಲಿ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ಅಲ್ಲೇ ವಾಸ ಇದ್ದಂತ ಒಬ್ರು ನಾವು ತೆಲುಗಲ್ಲಿ ಹಾಡಾಡ್ತಾ ಇದ್ವಿ. ಅಲ್ಲಿ ಬಂದ್ಬಿಟ್ಟು ಕರ್ನಾಟಕದವರಲ್ಲ ನೀವು, ಕನ್ನಡಕ್ಕೆ ಮರ್ಯಾದೆ ಕೊಡಿ, ಕನ್ನಡದಲ್ಲಿ ಆಡೋ ಹಾಡು ಇಲ್ಲಿ ಡೆಲ್ಲಿಯಲ್ಲಿ ಕೂಡ ಅಂತ ಅಂದ್ರು. ನನಗೆ ಖುಷಿ ಆಯ್ತು ಅವರು. ಹಬ್ಬ ಡೆಲ್ಲಿಯಲ್ಲಿ ಕೂಡ ಇದ್ದಾರೆ ಕರ್ನಾಟಕದವರು ಅಂತ. ಅದಕ್ಕೆ ನಮ್ಮ ಭಾರತ ದೇಶದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಕನ್ನಡ ಬೆಳೆಸಬೇಕು, ಉಳಿಸ್ಬೇಕು ಅನ್ನೋದು ನನ್ನ ಆಸೆ. ಅಂಬೇಡ್ಕರ್ ಅವರು ಇಡೀ ಭಾರತ ದೇಶಕ್ಕೆ ಸಂವಿಧಾನ ಬರೆದುಕೊಟ್ಟಿದ್ದಾರೆ, ಎಲ್ಲ ಧರ್ಮದವ್ರಿಗೂ ಕೂಡ. ಹಾಗಂತೂ ಕನ್ನಡ ಕೂಡ ಭಾರತ ದೇಶ ಪೂರ್ತಿ ಕೂಡ ಹಬ್ಬಿಕೊಂಡು ಹೋಗ್ಬೇಕು ಅಂತ ಆಶಿಸ್ತೇನೆ. ಈಗ ಅಣ್ಣ ತಮ್ಮಂದಿದ್ದಾರೆ, ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಅಮರಣ್ಣವರು ಬಂದಿದ್ದಾರೆ, ಅದೇ ಆಗಿ ನಮ್ಮ ಗೌತಮ್ ರಾಜನ್ ಅವರು ಬಂದಿದ್ದಾರೆ, ನಮ್ಮ ವೆಂಕಟೇಶಣ್ಣವರು ಬಂದಿದ್ದಾರೆ, ಹಾಗೆ ಪತ್ರಕರ್ತರು ಬಂದಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂತಂದರೆ, ಗಡಿ ಭಾಗದಲ್ಲಿ ಎಲ್ಲರೂ ಹೇಳ್ತಾ ಇದ್ರು ಎಲ್ಲ ತೆಲುಗು ಮಾತಾಡ್ತೀರಾ ಅಂತ. ನಾನು ಬೆಂಗಳೂರಲ್ಲಿದ್ದಾಗ ಈ ಮಾತು ಬಂದಿತ್ತು. ಇದನ್ನೇ ಇಟ್ಕೊಂಡು ಯಾಕೆ ನಾವು ಕನ್ನಡದಲ್ಲಿ ಮಾತಾಡಬಾರ್ದು, ಯಾಕೆ ನಾವು ಇಲ್ಲಿ ಒಂದು ಆಚರಣೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇದೆಲ್ಲ ನಮ್ಮ ಸಮ್ಮುಖದಲ್ಲಿ ನಮ್ಮ ಯೂತ್ ಆದಂಥ ಸುಮನ್ ಅವ್ರಿಗೂ ಆಗ್ಬೋದು, ಉಪೇಂದ್ರ ಆಗ್ಬೋದು, ಹಾಗೆ ನಮ್ಮ ರೆಡ್ಡಣ್ಣ ಆಗ್ಬೋದು, ಮತ್ತು ಶಿವಕುಮಾರ್ ಆಗ್ಬೋದು, ಹಾಗೆ ನಮ್ಮ ವೆಂಕಟೇಶನ್ ಆಗ್ಬೋದು, ಮತ್ತು ನಮ್ಮ ಮಾವಾದಂಥವರು ಇವರಾಗ್ಬೋದು, ಮತ್ತು ಆನಂದ್ ಕುಮಾರು, ಹಾಗೆ ನಮ್ಮ ಗೌತಮ್ ರಾಜನ್ ಅವರಾಗ್ಬೋದು, ಎಲ್ಲರೂ ಸಾಥ್ ಕೊಟ್ಟು ಈ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಇದೇ ಸಣ್ಣ ಕಾರ್ಯಕ್ರಮ ಇದು. ಆ್ಯಕ್ಚುಲಿ ಇನ್ನೂ ದೊಡ್ಡದಾಗಿ ಅದ್ದೂರಿಯಾಗಿ ಮಾಡೋಣ ಅಂತಿದ್ವು. ಇತಿಹಾಸದಲ್ಲಿ ಫಸ್ಟ್ ಟೈಮು ನಮ್ಮ ಕನ್ನಡ ರಾಜ್ಯೋತ್ಸವ ನಮ್ಮೂರಲ್ಲಿ ಮಾಡ್ತಾ ಇರೋದು. ಈ ರಾಜ್ಯೋತ್ಸವನ ಮುಂಬರುವ ದಿನಗಳಲ್ಲಿ ಒಳ್ಳೆ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಬೇಕು ಅನ್ನೋದೇ ನನ್ನ ಗುರಿ. ಖಂಡಿತ ಮಾಡೇ ಮಾಡ್ತೀವಿ. ಇವರೆಲ್ಲರೂ ಸಾಥ್ ಕೊಡ್ತಾ ಇದ್ದಾರೆ. ಇದು ನನಗೆ ತುಂಬ ಖುಷಿಯಾದಂಥ ವಿಷಯ. ಇದೇ ಥರ ಮುಂಬರುವ ದಿನಗಳಲ್ಲಿ ಒಳ್ಳೆ ಅದ್ದೂರಿಯಾಗಿ ಮಾಡಿ ಮಾಡೋಣ ಅಂತ
ಅಂದ್ಕೊಂಡಿದ್ದೀನಿ. ಇದರ ವಿಚಾರವಾಗಿ 4 ಮಾತು ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಗೌತಮ್ ಅಣ್ಣವ್ರ ಹತ್ರ ರಿಕ್ವೆಸ್ಟ್